Hi, good morning to all. Today's we discussed the continue concepts like waves part 6, that is speed of transverse wave. Already we are discussing about transverse waves as well as longitudinal waves. Before going to this session, what is transverse waves? Transverse waves is nothing but the vibrating of a particle is perpendicular to the propagating of wave. The vibrations of a particle is perpendicular to the propagation of wave is called transverse waves. Already ನಾವು ಡಿಸ್ಕಸ್ ಮಾಡಿದ್ವಿ. ಇವಾಗ the speed of transverse waves, one expression is there, that's we have to discuss now. Here that speed of transverse wave, that formula V is equal to square root of T by mu. This is the main formula for speed of transverse wave. ಇದು ಹೇಗೆ ಬಂತು ಈಕ್ವೇಶನ್ಸು ಈಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಈ ಈಕ್ವೇಶನ್ಸ್ನ ನಾವು ಡೈಮೆನ್ಷನಲ್ ಮೆಥಡಲ್ಲಿ ಡಿರೈವ್ ಮಾಡ್ತಾ ಹೋಗ್ತೇವೆ. ಹೇಗೆ ನೋಡ್ತಾ ಹೋಗೋಣ. ದಿ ಸ್ಪೀಡ್ ಆಫ್ ಟ್ರಾನ್ಸ್ವರ್ಸ್ ವೇವ್, ದ ಸ್ಪೀಡ್ ಆಫ್ ಟ್ರಾನ್ಸ್ವರ್ಸ್ ವೇವ್ is depends on two factors. One is the linear mass density. Otherwise mass per unit length ಅಂತ ಕರಿತೀವಿ. Mass per unit length is nothing but m by l. ಇದನ್ನ ನಾವು ಮ್ಯೂ ಅಂತ ಕರಿತೀವಿ. ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅಷ್ಟೇ ಇದು. ದ ಸೆಕೆಂಡ್ ಫ್ಯಾಕ್ಟರ್ ಟೆನ್ಷನ್. ದ ಟೆನ್ಷನ್ ಆಫ್ ದಿ ಸ್ಟ್ರಿಂಗ್, it can be denoted by capital T. Tension is nothing but this is one type of force. ಹೇಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಾನು ನಿಮಗೆ. ಸೆಕೆಂಡ್ ಇಯರಲ್ಲಿ ಫಸ್ಟ್ ಆಸ್ ವೆಲ್ ಆಸ್ ಫಸ್ಟ್ ಇಯರ್ ಕೂಡ ಮತ್ತು ಸೆಕೆಂಡ್ ಇಯರಲ್ಲಿ ನಾವು ಸೋನೋಮೀಟರ್ನ ಯೂಸ್ ಮಾಡ್ತೇವೆ. ದಿಸ್ ಇಸ್ ಸೋನೋಮೀಟರ್. ಇಟ್ ಹ್ಯಾವಿಂಗ್ 2 ಪಾಯಿಂಟ್ಸ್, ಒನ್ ಈಸ್ ಎ ಅಂಡ್ ಬಿ. ಈ 2 ಪಾಯಿಂಟ್ಸ್ಗೆ ಒಂದು ಮ್ಯಾಂಗನಿನ್ ವೈರ್ನ ಕನೆಕ್ಷನ್ ಮಾಡ್ತೀವಿ. ಇಲ್ಲಿ ಫಿಸ್ಟನ್ಲೆಸ್ ಪುಲ್ಲಿ ಇರುತ್ತೆ, ಫ್ರಿಕ್ಷನ್ಲೆಸ್ ಪುಲ್ಲಿ. ಈ ರೀತಿ ಇದಕ್ಕೆ ಲೋಡ್ ಕನೆಕ್ಟ್ ಮಾಡ್ತೀವಿ. ಮಾಸ್ mg, ವೇಟ್ ಇಸ್ ನಥಿಂಗ್ ಬಟ್ ವೇಟ್. ದಿಸ್ ಈಸ್ ಮ್ಯಾಂಗನಿನ್ ವೈರ್, ದಿಸ್ ಈಸ್ ಸೋನೋಮೀಟರ್. ಓಕೆನಾ? ಇಲ್ಲಿ ವೇಟ್ ಇನ್ಕ್ರೀಸ್ ಮಾಡಿದಾಗೆ ಟೆನ್ಷನ್ ಅಲಾಂಗ್ ದಿ ಸ್ಟ್ರಿಂಗ್ ಏನಾಗುತ್ತೆ, ಟೆನ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಇಲ್ಲಿ 1 kg ವೇಟ್ ಹಾಕಿದೆ, ಟೆನ್ಷನ್ ಇನ್ಕ್ರೀಸ್ ಆಯಿತು. 2 kg ವೇಟ್ ಹಾಕಿದೆ, ಮತ್ತೆ ಈಗಿನ ಟೆನ್ಷನ್ ವೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ಇದ್ರ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಇದೆ ನಿಮಗೆ ಸೆಕೆಂಡ್ ಇಯರಲ್ಲಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್, ಅದರ್ವೈಸ್ ಟು ಡಿಟರ್ಮೈನ್ ದ ಫ್ರೀಕ್ವೆನ್ಸಿ ಆಫ್ AC ಅಂತಂದು. ಬೈ ಯೂಸಿಂಗ್ ದಿಸ್ ಸೋನೋಮೀಟರ್ ನಾವು ಅದನ್ನ ಡಿಟರ್ಮೈನ್ ಮಾಡ್ತಾ ಹೋಗುತ್ತೆ. ಇಲ್ಲಿ ವೆಯ್ಟ್ ಜಾಸ್ತಿ ಆಗ್ತಾಗೆ ಟೆನ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ? ಈ ಟೆನ್ಷನ್ ಜಾಸ್ತಿ ಆದಾಗ ಏನಾಗುತ್ತೆ, ವೈಬ್ರೇಟಿಂಗ್ ಆಫ್ ದಿ ಪಾರ್ಟಿಕಲ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಪರ್ಪೆಂಡಿಕ್ಯುಲರ್ ಟು ದಿ ಪ್ರೊಪಗೇಷನ್ ಆಫ್ ವೇವ್. ಈ ರೀತಿ ಮೂವ್ಮೆಂಟ್ ಆಗ್ತಾ ಇರುತ್ತೆ ಈ ಡೈರೆಕ್ಷನಲ್ಲಿ. ಪಾರ್ಟಿಕಲ್ ಅಪ್ ಅಂಡ್ ಡೌನ್ ಪ್ರೊಪಗೇಟ್ ಆಗ್ತದೆ, ಆಸಿಲೇಟ್ ಆಗ್ತಾ ಹೋಗುತ್ತೆ. ಓಕೆನಾ? ಈ 2 ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನು ನಾನು ಹೇಗೆ ಬರಿತೀನಿ, ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆನ್ಷನ್ ಆಸ್ ವೆಲ್ ಆಸ್ ಮಾಸ್ ಪರ್ ಯೂನಿಟ್ ಲೆಂತ್. ಇದನ್ನು ಏನು ಮಾಡ್ತೀನಿ ನಾನು, ಬೈ ಡೈಮೆನ್ಷನಲ್ ಅನಾಲಿಸಿಸ್
ಡೈಮೆನ್ಷನ್ ಅನಾಲಿಸಿಸ್ ಅಂತಂದರೆ ನಿಮಗೆ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಚಾಪ್ಟ್ರಲ್ಲಿ ಬರ್ತಾ ಹೋಗುತ್ತೆ ಹೇಗೆ ಬರುತ್ತೆ ಅಂತಂದು. ಓಕೆನಾ? ಬೈ ಯೂಸಿಂಗ್ ಡೈಮೆನ್ಷನಲ್ ಅನಾಲಿಸಿಸ್ ನಾನು ಇದನ್ನು ಹೇಗೆ ಬರಿತೀನಿ ಅಂತಂದರೆ ವಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟಿ ಪವರ್ ಎಕ್ಸ್ ಎಮ್ ಬೈ ಎಲ್ ಪವರ್ ವೈ, ಈ ರೀತಿ ಬರೀತದೆ. ಇವಾಗ ನಾವೇನು ಫೈಂಡ್ ಔಟ್ ಮಾಡಬೇಕು? ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದರೆ ನಮಗೆ ಈ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಟೆನ್ಷನ್ನು, ಸ್ಪೀಡ್ ಆಫ್ ಸೌಂಡ್, ವೆಲಾಸಿಟಿ, ಮಾಸ್ತು, ಲೆಂಗ್ತ್, ಡೈಮೆನ್ಷನ್ಸ್ ಗೊತ್ತಾಗ್ತಾ ಹೋಗಬೇಕು. ದಿಸ್ ಈಸ್ ಬೇಸಿಕ್ಸ್ ಕಾನ್ಸೆಪ್ಟ್. ಓಕೆನಾ? ಇವಾಗ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಸ್ಪೀಡ್ ನೋಡೋಣ. ಈಗ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಸ್ಪೀಡ್ ಏನು? ವಾಟ್ ಇಸ್ ದ ಯೂನಿಟ್ ಆಫ್ ವೆಲಾಸಿಟಿ? ಮೀಟರ್ ಪರ್ ಸೆಕೆಂಡ್. ಮೀಟರ್ ಅನ್ನೋದೇನು? ಲೆಂಗ್ತ್ ಅಲ್ವಾ? ದ ಡೈಮೆನ್ಷನ್ ಫಾರ್ಮುಲಾ ಫಾರ್ ಮೀಟರ್ ಲೆಂಗ್ತ್ಗೇನು? ಎಲ್. ಪರ್ ಸೆಕೆಂಡ್ ಅಂತ ಇದೆ. ದಿಸ್ ಇಸ್ ನಥಿಂಗ್ ಬಟ್ ಟಿ ಮೈನಸ್ 1. ದಿಸ್ ಈಸ್ ದಿ ಡೈಮೆನ್ಷನ್ ಫಾರ್ಮುಲಾ ಫಾರ್ ಸ್ಪೀಡ್. ಓಕೆನಾ? ಸ್ಪೀಡ್ ಅಂತ ಬರೀ. ಸೇಮ್ ಆಸ್ ಇಟ್ ಈಸ್ ಸಿಮಿಲರ್ಲಿ ಫಾರ್ ಟೆನ್ಷನ್ can be denoted by T. Tension is nothing but this is one type force alva. What is the force dimension formula? M into L into T minus 2. Is it correct? ಹೇಗೆ ಬಂತಿದು? ಫಾರ್ ಎಕ್ಸಾಂಪಲ್ F is equal to ma. M ಅಂದ್ರೆ ಏನು? ಮಾಸ್. ಆಕ್ಸಲರೇಷನ್ ಅಂದರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ವಾ? ದಿಸ್ is nothing but dimension formula for mass is m. ಆಕ್ಸಲರೇಷನ್ ಈಸ್ ಮೀಟರ್ ಅಂದರೆ ಎಲ್, ಪರ್ ಸೆಕೆಂಡ್ ಅಂದರೆ ಟಿ ಮೈನಸ್ 2. ದಿಸ್ ಈಸ್ ದಿ ಡೈಮೆನ್ಷನ್ ಫಾರ್ಮುಲಾ ಫಾರ್ ಫೋರ್ಸ್. ಫೋರ್ಸ್ ಈಸ್ ನಥಿಂಗ್ ಬಟ್ ಟೆನ್ಷನ್. ಆ್ಯಸ್ ಇಟ್ ಈಸ್ ನಾನಿಲ್ಲಿ ಬರಿತಾ ಹೋಗ್ತೆ. ಓಕೆನಾ? ನೆಕ್ಸ್ಟ್ ಮತ್ತೆ ಯಾವುದು ಉಳಿತು ನಮಗೆ? ಮಾಸ್ ಪರ್ ಯೂನಿಟ್ ಲೆಂಗ್ತ್ ಉಳಿತು. ಓಕೆನಾ? ಇವಾಗ ಮಾಸ್ ಪರ್ ಯೂನಿಟ್ ಲೆಂಗ್ತ್ ಅಂತಂದರೆ ಎಮ್ ಬೈ ಎಲ್. ಮಾಸ್ ಡೈಮೆನ್ಷನ್ ಫಾರ್ಮುಲಾ ಇಸ್ ಎಲ್. ಎಲ್ ಈಸ್ ನಥಿಂಗ್ ಬಟ್ ಲೆಂಗ್ತ್ ಅಲ್ವಾ? ಲೆಂಗ್ತನ್ನು ಹೇಗೆ ಮಾಡ್ತೀವಿ? ಇನ್ವರ್ಸ್ ಆದರೆ ಏನು ಬರುತ್ತೆ? ಎಲ್ ಇನ್ವರ್ಸ್. ಕರೆಕ್ಟಾ? ಓಕೆ. ಈ ವ್ಯಾಲ್ಯೂಸ್ನೆಲ್ಲ ಈ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ. ದಿಸ್ ಈಸ್ ಈಕ್ವೇಷನ್ ನಂಬರ್ 1. ಓಕೆನಾ? ದೆನ್ ಈಕ್ವೇಷನ್ ನಂಬರ್ 1 ಬಿಕಮ್ಸ್ ಸ್ಪೀಡ್ ಡೈಮೆನ್ಷನಲ್ ಫಾರ್ಮುಲಾ ಏನು ತೊಗೊಂಡಿದ್ದೀವಿ? ಎಲ್ ಟಿ ಮೈನಸ್ 1 ದಟ್ ಈಸ್ ಈಕ್ವಲ್ ಟು ಮತ್ತೇನು ಬರುತ್ತೆ? ಟೆನ್ಷನ್. ಟೆನ್ಷನ್ದೇನಿದೆ? ಎಮ್ ಎಲ್ ಟಿ ಮೈನಸ್ 2 ಹೋಲ್ ಪವರ್ ಎಕ್ಸ್. ಆಯಿತಾ? ನೆಕ್ಸ್ಟ್ ಟೆನ್ಷನ್ ಆದಮೇಲೆ ಮಾಸ್ ಪರ್ ಯೂನಿಟ್ ಲೆಂಗ್ತ್ ಏನು ಬಂದಿದೆ? ಎಮ್ ಎಲ್ ಮೈನಸ್ 1 ಹೋಲ್ ಪವರ್ ವೈ. ಈ ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡಿದೆ ನಾನು. ಎಮ್ ಬೈ ಎಲ್ ಇಸ್ ನಥಿಂಗ್ ಬಟ್ ಎಮ್ ಎಲ್ ಇನ್ವರ್ಸ್ ಹೋಲ್ ಪವರ್ ವೈ. ಇಲ್ಲಿ ಮಾಸ್ ಡೈಮೆನ್ಷನ್ ಫಾರ್ಮುಲಾ ಇಲ್ಲ. ಇದನ್ನ ಹೇಗೆ ಬರಿಬೋದು? ಎಮ್ ನಾಟ್ ಎಲ್ 1 ಟಿ ಮೈನಸ್ 1. ಕರೆಕ್ಟಾ? ಎಮ್ ಪವರ್ 0 ಇಸ್ ನಥಿಂಗ್ ಬಟ್ 1. ದಟ್ ಈಸ್ ಈಕ್ವಲ್ ಟು ಇದನ್ನ ಹೇಗೆ ಬರಿಬೋದು? ಎಮ್ ಪವರ್ ಎಕ್ಸ್ ಪವರ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಎಲ್ ಪವರ್ ಎಕ್ಸ್ ಟಿ ಮೈನಸ್ 2x. ಇದನ್ನ ಹೇಗೆ ಬರಿಬೋದು? ಎಮ್ ಪವರ್ ವೈ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀನಿ ಅಷ್ಟು. ಎಲ್ ಪವರ್ ಮೈನಸ್ ವೈ. ಓಕೆ. ದೆನ್ ಈ ಬೇಸ್ ಎಲ್ಲ ಸೇಮ್ ಇರೋವನ್ನ ಒಂದು ಸೈಡ್ ತಗೊಳ್ಳಿ. ಎಮ್ ನಾಟ್ ಎಲ್ 1 ಟಿ ಮೈನಸ್ 2 ದಟ್ ಈಸ್ ಈಕ್ವಲ್ ಟು ಇಲ್ಲಿ ಮಾಸ್ ಬೇಸ್ ಸೇಮ್ ಇದೆ ಅಲ್ಲ, ಪವರ್ನ ಆ್ಯಡ್ ಮಾಡಿ. ಎಮ್ ಪವರ್ ಎಕ್ಸ್ ಪ್ಲಸ್ ವೈ. ಈಗ ಲೆಂಗ್ತ್ ತಗೊಳ್ಳಿ. ಎಲ್ ಪವರ್ ಎಕ್ಸ್ ಮೈನಸ್ ವೈ. ಇಲ್ಲಿ ಟೆನ್ಷನ್ ಇದೆ, ಇಲ್ಲಿ ಟೆನ್ಷನ್ ಇಲ್ಲ, ಹಾಗಾಗಿ ಟಿ ಪವರ್ ಮೈನಸ್ 2x. ಓಕೆನಾ? ಇವಾಗ ಇವೆರಡು ಈಕ್ವೇಷನ್ಸ್ನಲ್ಲಿ ಕಂಪೇರ್ ಮಾಡಿ. ಎಮ್ ಪವರ್ ಎಕ್ಸ್ ಪ್ಲಸ್ ವೈ, ಇಲ್ಲಿ ಎಮ್ ಪವರ್ 0 ಇದೆ. ಕಂಪೇರಿಂಗ್ ದ ಮಾಸ್ ಡೈಮೆನ್ಷನ್ ಫಾರ್ಮುಲಾ ಎಷ್ಟು ಬರುತ್ತೆ? ವೇರ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 0. ಯಾವುದು ಕಂಪೇರ್ ಮಾಡಿದ್ವಿ? ಡೈಮೆನ್ಷನ್ ಫಾರ್ಮುಲಾ ಫಾರ್ ಎಮ್ಗೆ. ಈಗ ಎಲ್ಲಿಗೆ ಕಂಪೇರ್ ಮಾಡಿ. ಎಲ್ಲಿಗೆ ಏನು ಬರುತ್ತೆ? ಇಲ್ಲಿ ಎಲ್ ಪವರ್ ಎಕ್ಸ್ ಮೈನಸ್ ವೈ ಇದೆ, ಇಲ್ಲಿ ಎಲ್ ಪವರ್ 1 ಇದೆ. ಎಕ್ಸ್ ಮೈನಸ್ ವೈ ಈಕ್ವಲ್ ಟು 1. ಇಲ್ಲಿ 1 ಇದೆ ಅಲ್ವಾ? ಈಗ ಟೈಮ್ಗೆ ಏನು ಬರುತ್ತೆ? ಇಲ್ಲಿ ಟಿ ಪವರ್ ಮೈನಸ್ 2x ಇದೆ, ಅಂದರೆ ಮೈನಸ್ 2x. ಇಲ್ಲೇನಿದೆ? ಮೈನಸ್ 2 ಇದೆ. ಕರೆಕ್ಟಾ? ಓಕೆ. ಇವನ್ನೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಈಕ್ವೇಷನ್ಸ್ನ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಇಯರ್ ಫಸ್ಟ್ ಈಕ್ವೇಷನ್ ತೊಗೊಂಡು ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್,
ಓಕೆನಾ. ದೆನ್ ಮತ್ತೆ ಏನು ಬರುತ್ತೆ, ಟೆನ್ಷನ್ಗೆ ಏನು ಬಂದಿದೆ ನಮಗೆ -2x. ಎಸ್, ಇದು ದಿಸ್ ಈಸ್ -1 ಅಲ್ವಾ, ಮಿಸ್ಟೇಕ್ ಆಗಿದೆ. ದಿಸ್ ಈಸ್ L⁻1 t - 1, L⁻1 t - 1 ಆಸ್ ಇಟ್ ಈಸ್. ದಿಸ್ ಈಸ್ -1. ಓಕೆನಾ. ನೆಕ್ಸ್ಟ್ x = ಏನು ಬರುತ್ತೆ, 1/2. ಈ x = 1/2ನ ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ, ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ, ಏನು ಬರುತ್ತೆ, 1/2 + y ದಟ್ ಈಸ್ ಈಕ್ವಲ್ ಟು 0. ದೆನ್ y = ಏನು ಬರುತ್ತೆ, -1/2. ಕರೆಕ್ಟಾ. ಈ ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಈಕ್ವೇಷನ್ ನಂಬರ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಏನು ಬರುತ್ತೆ, v = t⁻1/2 m/l ಪವರ್ -1/2. ಇದನ್ನ ಹೇಗೆ ಬರೀತೀನಿ ನಾನು, t⁻1/2 m/l ಅಂದರೆ ಮ್ಯೂ ಅಂತ ತಗೊಂಡ್ವಿ, ಪವರ್ -1/2. ದೆನ್ v = ಹೇಗೆ ಬರೀಬೋದು ಇದನ್ನ, t⁻1/2 ಡಿವೈಡ್ ಬೈ ಈ ಮೈನಸ್ ಇದೆ, ಇದನ್ನು ಡಿನಾಮಿನೇಟರ್ ತೊಗೊಂಬನ್ನಿ, ಏನು ಬರುತ್ತೆ, μ/1/2 ದಟ್ ಈಸ್ ಈಕ್ವಲ್ ಟು 1/2 ಅಂದರೆ ರೂಟ್ ತೊಗೋಬೋದಲ್ವಾ, t/μ ಸ್ಕ್ವೇರ್ ರೂಟ್ ಆಫ್ t/μ. ಹಾಗಾದರೆ ಸ್ಪೀಡ್ ಆಫ್ ಟ್ರಾನ್ಸ್ಫರ್ಸ್ ಏನು ಬರುತ್ತೆ, t/μ. ದಿಸ್ ಈಸ್ ದಿ ಫೈನಲ್ ಈಕ್ವೇಷನ್ ಫಾರ್ ಟ್ರಾನ್ಸ್ಫರ್ಸ್ wave. That means the speed of transverse wave depends on tension on the string and mu. Mu is nothing but linear mass density. ಈ ಮಾಸ್ ಡೆನ್ಸಿಟಿ ಮೇಲೆ ಡಿಪೆಂಡ್ಸ್ ಆಗ್ತಾ ಹೋಗುತ್ತೆ. ಓಕೆನಾ. ಇದೇ ರೀತಿ ನಾವು ಸ್ಪೀಡ್ ಆಫ್ ಟ್ರಾನ್ಸ್ಫರ್ಸ್ ವೇವ್ಸ್ ನೋಡ್ತಾ ಹೋಗೋಣ. ಎಸ್, ನೆಕ್ಸ್ಟ್ ವಿ ಗೋ ಫಾರ್ ದ ಅನದರ್ ಟಾಪಿಕ್, ಸ್ಪೀಡ್ ಆಫ್ ಲಾಂಗಿಟ್ಯೂಡಿನಲ್ ವೇವ್. ನಾವೀಗ ಟ್ರಾನ್ಸ್ವರ್ಸ್ ವೇವ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿ ಈಗ ಲಾಂಗಿಟ್ಯೂಡಿನಲ್ ವೇವ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹೇಗೆ ಬರುತ್ತೆ, ವಾಟ್ ಇಸ್ ದ ಈಕ್ವೇಷನ್. ನಾವು ಬಿಗಿನಿಂಗಲ್ಲೇ ಈಕ್ವೇಷನ್ಸ್ ಫಾರ್ ಲಾಂಗಿಟ್ಯೂಡಿನಲ್ ವೇವ್ ಬರೀತೀನಿ. ವೇರ್ t = √b/ρ. ದಿಸ್ ಈಸ್ ದಿ ಈಕ್ವೇಷನ್ ಫಾರ್ ಲಾಂಗಿಟ್ಯೂಡಿನಲ್ ವೇವ್, ಸ್ಪೀಡ್ ಆಫ್ ಲಾಂಗಿಟ್ಯೂಡಿನಲ್ ವೇವ್. ಇದೇ ಬರುತ್ತೆ. ಇದನ್ನು ಕೂಡ ನಾವು ಡೈಮೆನ್ಷನಲ್ ಅನಾಲಿಸಿಸ್ ಪ್ರಕಾರನೇ ಮಾಡ್ತಾ ಹೋಗಬೇಕು. Here, longitudinal wave is nothing but the vibrating of a particle is parallel to its propagation of wave ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್, ನಾನು ಲಾಂಗಿಟ್ಯೂಡಿನಲ್ ವೇವ್ ಏನು ಎಕ್ಸ್ಪ್ರೆಷನ್ಸ್ ಕೊಟ್ಟೆ. ಫಾರ್ ಎಕ್ಸಾಂಪಲ್, ನಾನೊಂದು ಪಿಸ್ಟನ್ ತಗೊಳ್ತೇನೆ. ಓಕೆನಾ. ಒಂದು ಸಿಲಿಂಡರ್ ತಗೋಣ. ಇದಕ್ಕೆ ಪಿಸ್ಟನ್ನ ಕನೆಕ್ಟ್ ಮಾಡೋಣ. ಆಲ್ರೆಡಿ ನಾವು ವೆಹಿಕಲ್ಸಲ್ಲಿ ಏನೇನು ಯೂಸ್ ಮಾಡ್ತಾ ಇದ್ದೀವಲ್ಲ ಅದು ಏನು ಮಾಡುತ್ತೆ, ನಿಮ್ಮ ಗಾಡಿ ಮೂವ್ಮೆಂಟ್ ಆಗಬೇಕು ಅಂತಂದರೆ ಪಿಸ್ಟನ್ನು ಮೂವ್ಮೆಂಟ್ ಆಗಬೇಕು, ಈ ಡೈರೆಕ್ಷನ್ ಮೂವ್ಮೆಂಟ್ ಆಗಬೇಕು, ಮತ್ತೆ ಬ್ಯಾಕ್ ಬರಬೇಕು, ಮತ್ತೆ ಹೋಗಬೇಕು ಅಲ್ವಾ. ಒಂದು ಡ್ರಾಪ್ ಆಫ್ ಪೆಟ್ರೋಲು ಬರ್ಂಟ್ ಆಯಿತು ಅಂತಂದರೆ ಪಿಸ್ಟನ್ನು ಏನಾಗುತ್ತೆ, ಪೆಟ್ರೋಲ್ ಬರ್ಂಟ್ ಆದ ತಕ್ಷಣ ಗ್ಯಾಸ್ ಫಾರ್ಮ್ ಆಗುತ್ತೆ. ಗ್ಯಾಸ್ ಫಾರ್ಮ್ ಆದ ತಕ್ಷಣ ಈ ರೀತಿ ಮೂವ್ಮೆಂಟ್ ಆಗುತ್ತೆ, ಮತ್ತು ಈ ರೀತಿ ಪಿಸ್ಟನ್ನು ಈ ಕಡೆ ತಳ್ಳುತ್ತೆ. ಅಂದರೆ ಪಿಸ್ಟನ್ನು ಟು ಆ್ಯಂಡ್ ಫ್ರೋ ಮೋಷನ್ ಮಾಡುತ್ತೆ, ಈ ಡೈರೆಕ್ಷನಲ್ಲಿ ಮತ್ತು ಈ ಡೈರೆಕ್ಷನಲ್ಲಿ, ಪ್ಯಾರಲಲ್ ಟು ದಿ ಪ್ರೊಪೋಗೇಷನ್. ಇದನ್ನು ಒಂದು ಎಕ್ಸಾಂಪಲ್ ಆಗಿ ನಾವು ಕೊಡ್ಬೋದು ಅಷ್ಟೇ. ಓಕೆನಾ. ಆ್ಯಂಡ್ ದಿಸ್ ಸ್ಪೀಡ್ ಆಫ್ ಲಾಂಗಿಟ್ಯೂಡಲ್ ವೇವ್ಸ್ ಆಲ್ಸೋ, ಸ್ಪೀಡ್ ಆಫ್ longitudinal wave also depends on two factors. One is the velocity is depends on bulk modulus. Bulk modulus. ಈ ಬಲ್ಕ್ ಮಾಡ್ಯುಲಸ್ನ ನೀವು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಲ್ಲಿ ಓದ್ತಾ ಹೋಗ್ತೀರಿ. ಅದಿನ್ನೂ ನಿಮಗಾಗಿಲ್ಲ, ನೆಕ್ಸ್ಟ್ ಕ್ಲಾಸಲ್ಲಿ ಓದ್ತಾ ಹೋಗ್ತೀರಿ. ಬಲ್ಕ್ ಮಾಡ್ಯುಲಸ್ ಈಸ್ ನಥಿಂಗ್ ಬಟ್ ದ ರೇಷಿಯೋ ಆಫ್ ಪ್ರೆಷರ್ ಅಪ್ಲೈಡ್ ಟು ದಿ ಕಂಟೈನರ್, ದೆನ್ the relative decrease in the volume, that is can be taken as minus dV by V, the change in volume.
ದಿಸ್ ಈಸ್ ದಿ ಬಲ್ಕ್ ಮಾಡ್ಯುಲಸ್. ನೀವು ಮೆಕ್ಯಾನಿಕಲ್ ಪ್ರಾಪರ್ಟೀಸಲ್ಲಿ ಓದ್ತಾ ಹೋಗ್ತೀರಿ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸಲ್ಲಿ ಬಲ್ಕ್ ಮಾಡ್ಯುಲಸ್ಸು, ಯಂಗ್ಸ್ ಮಾಡ್ಯುಲಸ್ಸು, ಶೇರಿಂಗ್ ಮಾಡ್ಯುಲಸ್ಸು ಇದನ್ನೆಲ್ಲ ಓದ್ತಾ ಹೋಗ್ತೀರಿ. ಆವಾಗ ನಿಮಗೆ ಈಕ್ವೇಷನ್ಸ್ ಹೇಗೆ ಬಂತು ಅಂತ ಗೊತ್ತಾಗುತ್ತೆ. ನಾನೀಗ ಏನು ಹೇಳಕ್ಕೆ ಹೋಗೋದಿಲ್ಲ, ಬ್ರೀಫಾಗಿ ಹೇಳ್ತಾ ಹೋಗ್ತೇನೆ. ಬಲ್ಕ್ ಮಾಡ್ಯುಲಸ್ ಈಸ್ ಈಕ್ವಲ್ ಟು ಪಿ ಬೈ ಮೈನಸ್ ಡಿ ವಿ ಬೈ ವಿ. And as well as the second factor, that is also the speed of longitudinal wave depends on volume density. Volume density. Volume density is nothing but density is equal to mass per unit volume. ಅಲ್ವಾ? ಟ್ರಾನ್ಸ್ಫರ್ಸ್ ವೇವಲ್ಲಿ ಏನಾಗಿತ್ತು, ಲೀನಿಯರ್ ಮಾಸ್ ಡೆನ್ಸಿಟಿ m/l ಅಂತ ತಗೊಂಡ್ವಿ. ಇದರಲ್ಲಿ ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಹೇಗೆ ನಾವು ಎಕ್ಸಾಂಪಲ್ ಸೌಂಡ್ ವೇವ್ಸ್ನ ಕೊಡ್ಬೋದು. ಸೌಂಡ್ ವೇವ್ಸು ಈಗ ಇಲ್ಲಿ ನಾನು ಸ್ಪೀಕರ್ ಮಾತಾಡಿದ ತಕ್ಷಣ ಏನಾಗುತ್ತೆ, ಸೌಂಡ್ ವೇವ್ಸ್ ಈ ರೀತಿ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಟ್ರಾವೆಲ್ ಆಗಬೇಕಾದ್ರೆ ಇಲ್ಲಿ ಕಂಪ್ರೆಷನ್ ಸ್ಟಾರ್ಟ್ ಆಗುತ್ತೆ, ರೇರ್ ಫ್ರ್ಯಾಕ್ಷನ್ನು, ಕಂಪ್ರೆಷನ್ನು, ರೇರ್ ಫ್ರ್ಯಾಕ್ಷನ್ನು, ಕಂಪ್ರೆಷನ್, ಈ ರೀತಿ ಮೂವ್ಮೆಂಟ್ ಆಗ್ತಾ ಹೋಗುತ್ತಲ್ವ. ದಿಸ್ ಈಸ್ ಕಂಪ್ರೆಷನ್ನು, ರೇರ್ ಫ್ರ್ಯಾಕ್ಷನು, ಕಂಪ್ರೆಷನು, ರೇರ್ ಫ್ರ್ಯಾಕ್ಷನ್, ಕಂಪ್ರೆಷನ್, ಈ ರೀತಿ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನಾಗಿದೆ, ವಾಲ್ಯೂಮ್ ಡಿಕ್ರೀಸ್ ಆಗಿದೆ ಅಲ್ವಾ. ವೇಟ್ ಮೂಮೆಂಟ್ ನಿಮಿಷ. ಇಲ್ಲಿ ವಾಲ್ಯೂಮ್ ಡಿಕ್ರೀಸ್ ಆಗಿದೆ, ಪ್ರೆಷರ್ ಏನಾಗಿದೆ, ಜಾಸ್ತಿ ಆಗಿದೆ. ದಿಸ್ ಈಸ್ ನಥಿಂಗ್ ಬಟ್ ಎಲಾಸ್ಟಿಕ್ ಪ್ರಾಪರ್ಟಿ ಅಲ್ವಾ. ಇಲ್ಲಿ ರೇರ್ ಫ್ರ್ಯಾಕ್ಷನ್, ಇಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ, ಪ್ರೆಷರ್ ಏನಾಯಿತು, ಡಿಕ್ರೀಸ್ ಆಯಿತು. ಮತ್ತೆ ಇಲ್ಲಿ ಪ್ರೆಷರ್ ಇನ್ಕ್ರೀಸ್ ಆಗಿದೆ, ವಾಲ್ಯೂಮ್ ಡಿಕ್ರೀಸ್ ಆಯಿತು. ಇಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ, ಪ್ರೆಷರ್ ಡಿಕ್ರೀಸ್ ಆಗಿದೆ. ದಿಸ್ ಈಸ್ ನಥಿಂಗ್ ಬಟ್ ದಿಸ್ ಈಸ್ ಎಲಾಸ್ಟಿಕ್ ಪ್ರಾಪರ್ಟಿ ಅಂತ ಕರಿತಾ ಹೋಗ್ತೇವೆ. ಹೇಗೇನೇನಾಗುತ್ತೆ, ಎಲ್ಲ ಏರ್ ಮಾಲಿಕ್ಯೂಲ್ಸು ಇಲ್ಲಿ ಕೊಲೈಡ್ ಆಗುತ್ತೆ. ಕೊಲೈಡ್ ಆದ ತಕ್ಷಣ ಮತ್ತೆ ಇಲ್ಲಿ ರಿಪೆಲ್ ಆಗುತ್ತೆ, ಇದು ಈ ಕಡೆ ಬರುತ್ತೆ, ಇದು ಈ ಕಡೆ ಹೋಗುತ್ತೆ. ಮತ್ತೆ ಇಲ್ಲಿ ಕಂಪ್ರೆಷನ್ ಆಗುತ್ತೆ, ಕಂಪ್ರೆಷನ್ ಆಗಿ ಮತ್ತೆ ಈ ಕಡೆ ರಿಪೆಲ್ ಆಗುತ್ತೆ. ಅಂದರೆ ಈ ರೀತಿ ಮೂಮೆಂಟ್ ಆಗ್ತಾ ಇದೆ 2 and 4 ಪ್ಯಾರಲ್ ಆಗಿ. ವೇವ್ ಪ್ರೊಪಗೇಟ್ ಈ ರೀತಿ ಆಗ್ತಾ ಇದೆ, ವೈಬ್ರೇಟಿಂಗ್ ಆಫ್ ಪಾರ್ಟಿಕಲ್ ಈ ರೀತಿ ಮೂಮೆಂಟ್ ಆಗ್ತಾ ಇದೆ. ಈ ಪಾರ್ಟಿಕಲ್ ಹಿಂಗೆ ಹೋಗುತ್ತೆ, ಮತ್ತೆ ಹಿಂಗೆ ಬರುತ್ತೆ, ಈ ಪಾರ್ಟಿಕಲ್ ಹಿಂಗೆ ಹೋಗುತ್ತೆ, ಮತ್ತೆ ಹಿಂಗೆ ಬರುತ್ತೆ ಅಲ್ವಾ. ಡಿಫ್ರೆಂಟ್ ಪಾರ್ಟಿಕಲ್. ದಟ್ ಈಸ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ವಾಲ್ಯೂಮ್ ಆ್ಯಂಡ್ ಮಾಸ್ ಆಫ್ ದಿ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ದಿ ಮೀಡಿಯಮ್. ಓಕೆನಾ. ಇದನ್ನ ಹೇಗೆ ಬರಿಬೋದು, ವಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಬಿ ಇಂಟು ಡೆನ್ಸಿಟಿ. ಬೈ ಡೈಮೆನ್ಷನಲ್ ಅನಾಲಿಸಿಸ್ ಅಂದರೆ ವಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಬಿ ಪವರ್ ಎಕ್ಸ್ ಡೆನ್ಸಿಟಿ ಪವರ್ ವೈ. ದಿಸ್ ಈಸ್ ಈಕ್ವೇಷನ್ ನಂಬರ್ 1 ಅಂತ ತಗೋ. ಓಕೆನಾ. ಬೈ ಡೈಮೆನ್ಷನಲ್ ಅನಾಲಿಸಿಸ್ ಮತ್ತೆ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಆ್ಯಸ್ ಇಟ್ ಈಸ್ ನಾವು ಟ್ರಾನ್ಸ್ಫರ್ ಸ್ಪೇಸಲ್ಲಿ ಮಾಡಿದ್ವಲ್ಲ ಅದೇ ರೀತಿ. ಹೇಗೆ ನೋಡೋಣ. ಸ್ಪೀಡ್ಗೇನು ಡೈರೆಕ್ಟಾಗಿ ಬರಿತಾ ಹೋಗ್ತೀನಿ, L(t-1). ಓಕೆನಾ. ಇವಾಗ ಬಲ್ಕ್ ಮಾಡ್ಯುಲಸ್ ವೇರ್ ಬಿ ಈಸ್ ಈಕ್ವಲ್ ಟು ಏನು ಬರುತ್ತೆ, ಡೈಮೆನ್ಷನ್ಸ್ ಫಾರ್ಮುಲಾ. ಬಲ್ಕ್ ಮಾಡ್ಯುಲಸ್ ಈಸ್ ನಥಿಂಗ್ ಬಟ್ ಪ್ರೆಷರ್ ಬೈ ವಾಲ್ಯೂಮ್ ಅಲ್ವಾ. ಇದನ್ನು P/V ಅಂತ ಬರೀತೀವಿ. ಓಕೆನಾ. ಬಟ್ ನಾವಿಲ್ಲಿ ಯೂಸ್ ಮಾಡ್ತಕ್ಕಂಥದ್ದೇನು, ಬಲ್ಕ್ ಮಾಡ್ಯುಲಸ್ಗೆ P/Δv/V. ಇದನ್ನ ಹೇಗೆ ನಾನು ಡೈರೆಕ್ಟಾಗಿ ಬರೀತೀನಿ, P/Δv/V. ಓಕೆನಾ. ಮೈನಸ್ ಅಲ್ವಾ. ಓಕೆ. ಪ್ರೆಷರ್ ಅಂದ್ರೇನು, ಫೋರ್ಸ್ ಪರ್ ಯೂನಿಟ್ ಏರಿಯಾ ಡಿವೈಡ್ ಬೈ Δv/V. ಈಗ ಫೋರ್ಸಿಗೆ ಬರಿತಾವೆ. ಫೋರ್ಸಿಗೆ ನಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ m1 L1 T-2 ಬೈ ಏರಿಯಾ ಬರಿತೀನಿ. ಏರಿಯಾ ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ. ಲೆಂತ್ ಇಂಟು ಬ್ರೆಡ್ತ್ ಅಂದರೆ ಲೆಂತ್ ಈಸ್ ಆಲ್ಸೋ ಮೀಟರು, ಬ್ರೆಡ್ತ್ ಈಸ್ ಆಲ್ಸೋ ಮೀಟರ್, ಅಂದರೆ ಮೀಟರ್ ಸ್ಕ್ವೇರ್. ಮೀಟರ್ ಡೈಮೆನ್ಷನ್ ಫಾರ್ಮುಲಾ L². ಬರೀರಿ, ಆಸ್ ಇಟ್ ಈಸ್ ಬರೀರಿ, L² ಡಿವೈಡ್ ಬೈ ವಾಲ್ಯೂಮ್ ಅಂದ್ರೇನು, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟು. ಇದು ಮೀಟ್ರು, ಇದು ಮೀಟ್ರು, ಇದು ಮೀಟ್ರು, ಮೀಟ್ರ್ ಕ್ಯೂಬ್. ಮೀಟ್ರ್ ಅಂತಂದರೆ ಡೈಮೆನ್ಷನ್ ಫಾರ್ಮುಲಾ L³ ಅಲ್ವಾ. ಇವಾಗ ಚೇಂಜ್ ಇನ್ ವಾಲ್ಯೂಮ್ ಬಟ್ ಫೈನಲ್ ವಾಲ್ಯೂಮ್ ಮೈನಸ್ ಇನಿಷಿಯಲ್ ವಾಲ್ಯೂಮ್ ಏನು ಬರುತ್ತೆ, ಮತ್ತೆ ಡೈಮೆನ್ಷನ್ ಫಾರ್ಮುಲಾ L³ ಬರುತ್ತೆ. ಡಿವೈಡ್ ಬೈ ಇಟ್ಸ್ ಇನಿಷಿಯಲ್ ವಾಲ್ಯೂಮ್ ಡೈಮೆನ್ಷನ್ ಫಾರ್ಮುಲಾ ಸೇಮ್ L³. ದಟ್ಸ್ ವೈ L³ ಗಿಟ್ ಕ್ಯಾನ್ಸಲ್. ರಿಮೈನಿಂಗ್ ಏನು ಬರುತ್ತೆ, ಬಲ್ಕ್ ಮಾಡ್ಯುಲಸ್ಸು ಇಲ್ಲಿ L² ಇದೆ, ಇಲ್ಲಿ L1 ಇದೆ. ಏನಾಗುತ್ತೆ, 1L ಗಿಟ್ ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಏನು ಬರುತ್ತೆ, m1 L ನಾನು ಆಮೇಲೆ ಬರೀತೀನಿ ಬೇಕಾದ್ರೆ, T-2 ಡಿವೈಡ್ ಬೈ L ಅಷ್ಟೇ ಉಳಿಯುತ್ತೆ. ಈ L ನ್ಯೂಮರೇಟರ್ ಹೋದ್ರೆ ಏನಾಗುತ್ತೆ, m1 L-1 T-2. ಕರೆಕ್ಟಾ. ದಿಸ್ ಈಸ್ ದಿ ಬಲ್ಕ್ ಮಾಡ್ಯುಲಸ್. ನೆಕ್ಸ್ಟ್ ಇನ್ನೇ ಒಂದು ಯಾವ್ದು ಉಳಿತು, ಡೆನ್ಸಿಟಿ ಉಳಿತಲ್ವಾ.
ಡೆನ್ಸಿಟಿ ಇಸ್ ನಥಿಂಗ್ ಬಟ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಮಾಸ್ಗೆ ಏನು m1, ಯೂನಿಟ್ ವಾಲ್ಯೂಮ್ ಬಂದರೆ L3. ಕರೆಕ್ಟಾ? ಮೇಲ್ಗಡೆ ಬಂದರೆ ಏನಾಗುತ್ತೆ m1 L ಇನ್ವರ್ಸ್ ಕ್ಯೂಬ್. ದಿಸ್ ಈಸ್ ದಿ ಡೈಮೆನ್ಷನ್ ಫಾರ್ಮುಲಾ ಫಾರ್ ಡೆನ್ಸಿಟಿ. ಸೇಮ್ ಅನಾಲಿಸಿಸ್ ಮಾಡ್ತಾ ಹೋಗಿ. ಈಗ ಏನು ಬರುತ್ತೆ? ವಿ ಈಸ್ ಈಕ್ವಲ್ ಟು ಬಿ ಪವರ್ ಎಕ್ಸ್ ಡೆನ್ಸಿಟಿ ಪವರ್ ವೈ. ವಿ ಅಂದರೆ ಏನು ತೊಗೊಂಡಿದ್ವಿ ನಾವು? ಎಲ್ ಟಿ ಮೈನಸ್ 1. ಓಕೆ, ದ್ಯಾಟ್ ಈಸ್ ಈಕ್ವಲ್ ಟು ಬಲ್ಕ್ ಮಾಡಲಸ್ಗೆ ಏನು ತೊಗೊಂಡಿದ್ದೀವಿ? ಎಮ್ ಎಲ್ ಮೈನಸ್ 1 ಟಿ ಮೈನಸ್ 2 ಹೋಲ್ ಪವರ್ ಎಕ್ಸ್. ಡೆನ್ಸಿಟಿಗೆ ಏನು ತೊಗೊಂಡಿದ್ದೀವಿ? ಏನು ತೊಗೊಂಡಿದ್ದೀವಿ ಇಲ್ಲಿ? m1 L ಪವರ್ ಮೈನಸ್ 3. ಓಕೆನಾ? ಇಷ್ಟು. ಓಕೆ, ನೆಕ್ಸ್ಟ್ ಸೇಮ್ ಆಸ್ ಇಟ್ ಈಸ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಎಲ್ ಟಿ ಪವರ್ ಮೈನಸ್ 1. ಈ ಮಾಸ್ ಇಲ್ಲಲ್ವಾ, ದಟ್ಸ್ ವೈ m0 ಅಂತ ತಗೊಳ್ಳಿ. ದಟ್ ಈಸ್ ಈಕ್ವಲ್ ಟು m ಪವರ್ ಎಕ್ಸ್ ಎಲ್ ಪವರ್ ಮೈನಸ್ ಎಕ್ಸ್ ಟಿ ಪವರ್ ಮೈನಸ್ 2x. ಓಕೆನಾ? ನೆಕ್ಸ್ಟ್ ಇಯರ್ ದಿಸ್ ಇಸ್ y ಅಲ್ವಾ, m ಪವರ್ y L ಮೈನಸ್ 3y. ಬೇಸ್ ಸೇಮ್ ಇದ್ದವನ್ನೆಲ್ಲ ಒಂದು ಸೈಡ್ ಬರ್ಕೊಳ್ಳಿ. ಇಲ್ಲಿ m ಪವರ್ ಎಕ್ಸ್, ಇಲ್ಲಿ m ಪವರ್ y ಇದೆ. m ಪವರ್ ಎಕ್ಸ್ ಪ್ಲಸ್ ವೈ. ಇಲ್ಲಿ ಲೆಂತ್ ತೊಗೊಳ್ಳಿ, ಎಲ್ ಡೈಮೆನ್ಷನ್ ಬರೋಣ. ಎಲ್ ಪವರ್ ಮೈನಸ್ ಎಕ್ಸ್ ಮೈನಸ್ 3y. ಟಿ ತೊಗೊಳ್ಳಿ, ಟಿ ಪವರ್ ಮೈನಸ್ 2x. ಇಲ್ಲಿ ಸೇಮ್ ಆಸ್ ಇಟ್ ಈಸ್ m0 L1 ಟಿ ಮೈನಸ್ 2. ಈಗ ಫಸ್ಟು ಮಾಸಿಗೆ ತೊಗೊಳ್ಳಿ. ಮಾಸಿಗೆ ಅಂದರೆ ಏನು ಬರುತ್ತೆ? ಪವರ್ಸ್ನ ಕಂಪೇರ್ ಮಾಡಿ. ಇಲ್ಲಿ 0 ಇದೆ ಅಂದರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 0. ಕರೆಕ್ಟಾ? ದೆನ್ ಈಗ ಎಲ್ಲಿಗೆ ತೊಗೊಳ್ಳಿ. ಎಲ್ ಅಂದರೆ ಏನಿದೆ? ಮೈನಸ್ ಎಕ್ಸ್ ಮೈನಸ್ 3y ಇದೆ. ಮೈನಸ್ ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು ಇಲ್ಲೇನಿದೆ 1. ಟೈಮಿಗೆ ತೊಗೊಳ್ಳಿ. ಇಲ್ಲೆಷ್ಟಿದೆ? ಮೈನಸ್ 2x ಇದೆ. ಮೈನಸ್ 2x ಇಸ್ ಈಕ್ವಲ್ ಟು ಇಲ್ಲೆಷ್ಟಿದೆ? ಮೈನಸ್ 2. ನಾನು ಯಾಕೆ ಇಲ್ಲಿ ಮೈನಸ್ 2 ಅಂತ ಬರೆದೆ? ಮೈನಸ್ 1 ಇದೆ ಅಲ್ವಾ, ಇದು ಕೂಡ ಮೈನಸ್ 1. ಏನ? ಮೈನಸ್ 1. ಮತ್ತೆ ಈ 3 ಇಕ್ವೇಷನ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ ಮತ್ತು ವೈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ. ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ಫಸ್ಟ್ ಈ ಈಕ್ವೇಷನ್ ತೊಗೊಳ್ಳಿ. ದೆನ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಬರುತ್ತೆ? 1/2. ಈ ವ್ಯಾಲ್ಯೂನ ಇಲ್ಲಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ, ನಿಮಗೆ ವೈ ವ್ಯಾಲ್ಯೂ ಬರುತ್ತೆ. ಈ ಈಕ್ವೇಷನ್ 1 ಸಬ್ಸ್ಟಿಟ್ಯೂಟ್ ಮಾಡಿ, ಏನು ಬರುತ್ತೆ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು 1/2 ಪ್ಲಸ್ ವೈ ಇಸ್ ಈಕ್ವಲ್ ಟು 0. ದೆನ್ ವೈ ಇಸ್ ಈಕ್ವಲ್ ಟು ಏನು ಬರುತ್ತೆ? ಮೈನಸ್ 1/2. ಕರೆಕ್ಟಾ? ಎಕ್ಸ್ ವ್ಯಾಲ್ಯೂ ಇಸ್ 1/2, ವೈ ವ್ಯಾಲ್ಯೂ ಇಸ್ ಮೈನಸ್ 1/2. ಇದೇ ಈಕ್ವೇಷನ್ನ ಯಾವುದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ? ಈ ಈಕ್ವೇಷನ್ ನಂಬರ್ 1 ಸಬ್ಸ್ಟಿಟ್ಯೂಟ್ ಮಾಡಿ. ಏನು ಬರುತ್ತೆ ನೋಡಿ? ಎಸ್ ವಿ ಈಸ್ ಈಕ್ವಲ್ ಟು ಬಿ ಪವರ್ ಎಕ್ಸ್. ಬಿ ಪವರ್ ಎಕ್ಸ್ ಅಂದರೆ ಏನು ತೊಗೊಂಡಿದ್ದೀವಿ? 1/2 ಇಂಟು ಡೆನ್ಸಿಟಿ ಪವರ್ ಮೈನಸ್ 1/2. ಇದನ್ನ ಹೇಗೆ ಬರಿಬೋದು? ಬಿ ಆಫ್ 1/2 ಡಿವೈಡ್ ಬೈ ರೋ ಆಫ್ 1/2. ರೂಟ್ ಇದೆ ಅಲ್ವಾ? ದಿಸ್ ಈಸ್ ದಿ ಸ್ಪೀಡ್ ಆಫ್ ಲಾಂಗಿಟ್ಯೂಡಿನಲ್ ವೇ. ದ ಮೋಸ್ಟ್ ಇಂಪಾರ್ಟೆಂಟ್ ಈಕ್ವೇಷನ್ಸ್ ಆಸ್ ವೆಲ್ ಫಾರ್ PUC ಪ್ರಾಬ್ಲಮ್ಸ್ ಆಲ್ಸೋ, ಆಬ್ಜೆಕ್ಟಿವ್ ಪ್ರಾಬ್ಲಮ್ಸ್ ಆಲ್ಸೋ. ಮತ್ತೆ ಇದೇ ಈಕ್ವೇಷನ್ನ ಮಾಡಿಫಿಕೇಶನ್ಸ್ ಮಾಡ್ತಾರೆ. ಹೇಗೆ ಮಾಡಿಫಿಕೇಶನ್ಸ್ ಮಾಡ್ತಾರೆ? ಕಂಟಿನ್ಯೂಟಿ ಪಾರ್ಟ್. ನ್ಯೂಟನ್ ಬರ್ತಾನೆ, ದ ಸೈಂಟಿಸ್ಟ್ ಅಕಾರ್ಡಿಂಗ್ ಟು ನ್ಯೂಟನ್. ಇವನೇನು ಮಾಡ್ತಾನೆ? ನೋಡ್ತಾ ಹೋಗೋಣ. ಈಗ ಅಕಾರ್ಡಿಂಗ್ ಟು ನ್ಯೂಟನ್ಸ್, ದ ಚೇಂಜ್ ಇನ್ ಪ್ರೆಷರ್ ಅಂಡ್ ವಾಲ್ಯೂಮ್ in the medium during the propagation of sound. This sound wave ಯಾಕೆ ತೊಗೊಂಡ್ವಿ ನಾವು? ನಾರ್ಮಲ್ ಆಗಿ ಲಾಂಗಿಟ್ಯೂಡಲ್ ವೇವ್ ಅಂದ ತಕ್ಷಣ ನಾವು ಸೌಂಡ್ ವೇವ್ನೇ ಕನ್ಸಿಡರ್ ಮಾಡ್ಕೊಂಡದ್ದು. ಸೌಂಡ್ ಆರ್ ಐಸೋಥರ್ಮಲ್ ಪ್ರೊಸೆಸ್ ಅಂತ ಕರೀತಾನೆ ಅವನು. ಐಸೋಥರ್ಮಲ್ ಪ್ರೊಸೆಸ್ ಆರ್ ಕಂಡೀಷನ್ ಅಂದರೆ ಈ ಸೌಂಡ್ ವೇವ್ಸು ಐಸೋಥರ್ಮಲ್ ಕಂಡೀಷನ್ಸ್ನಲ್ಲಿ ಟ್ರಾವೆಲ್ ಆಗ್ತಿದೆ ಅಂತ ಹೇಳ್ತಾ ಹೋಗ್ತಾನೆ ಅವನು ನ್ಯೂಟನ್ಸ್. ಅದಕ್ಕಾಗಿ ಏನು ಮಾಡ್ತಾನೆ? ಅಟ್ ಐಸೋಥರ್ಮಲ್ ಕಂಡೀಷನ್ಸ್ ಅಂತಂದ್ರೆ ನಾವು ಏನು ಮಾಡ್ತೀವಿ? ಆಲ್ರೆಡಿ ನಾವು ಓದಿದ್ವಲ್ವಾ, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಆಸ್ ವೆಲ್ ಆಸ್ ಥರ್ಮೋಡೈನಮಿಕ್ಸ್ನಲ್ಲಿ. ಐಸೋಥರ್ಮಲ್ ಕಂಡೀಷನ್ಸ್ ಏನಿದೆ? ಕಂಡೀಷನ್ನು ಅಲ್ಲಿ ಪ್ರೆಷರ್ ಕಾನ್ಸ್ಟೆಂಟ್ ಇರುತ್ತಾ, ವಾಲ್ಯೂಮ್ ಕಾನ್ಸ್ಟೆಂಟ್ ಇರುತ್ತಾ, ಟೆಂಪರೇಚರ್ ಕಾನ್ಸ್ಟೆಂಟ್ ಇರುತ್ತಾ? ದೇರ್ ಈಸ್ ಟೆಂಪರೇಚರ್ ಈಸ್ ಕಾನ್ಸ್ಟೆಂಟ್. ಅದಕ್ಕೋಸ್ಕರ ಏನು ಮಾಡ್ತಾನೆ? ವೆನ್ ದ ಟೆಂಪರೇಚರ್ ಈಸ್ ಕಾನ್ಸ್ಟೆಂಟ್
ಅವನು ಈ ಈಕ್ವೇಷನ್ಸ್ನ ಮಾಡಿಫೈ ಮಾಡ್ತಾನೆ. ಹೇಗೆ ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ನಮಗೆ ಗೊತ್ತಾ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಪಿ ವಿ ಈಕ್ವಲ್ ಟು ಆರ್ ಟಿ. ನಾವು ಐಡಿಯಲ್ ಗ್ಯಾಸ್ ಈಕ್ವೇಷನ್ ಏನಕ್ಕೆ ಯೂಸ್ ಮಾಡ್ತೀವಿ ಇಲ್ಲಿ? ಸೌಂಡು ಯಾವಾಗಲೂ ಕೂಡ ಏರ್ ಮಾಲಿಕ್ಯೂಲ್ಸಲ್ಲೇ ಅಲ್ವಾ ಟ್ರಾವೆಲ್ ಆಗೋದು. ಅದಕ್ಕೇನಾದರೂ ಬೇರೆ ಮೀಡಿಯಂ ಬೇಕಾ? ಬೇರೆ ಮೀಡಿಯಂ ಬೇಕು, ಬಟ್ ಇನ್ ನಾರ್ಮಲ್ ಸೌಂಡು ವೇವ್ಸ್ ಆರ್ ಟ್ರಾವೆಲ್ಡ್ ಇನ್ ಏರ್ ಮೀಡಿಯಂ. ಕರೆಕ್ಟಾ? ದಟ್ಸ್ ವೈ ಈ ಪಿ ವಿ ಈಕ್ವಲ್ ಟು ಆರ್ ಟಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಪಿ ಇಂಟು ಡೆಲ್ಟಾ ವಿ ಪ್ಲಸ್ ವಿ ಇಂಟು ಡೆಲ್ಟಾ ಪಿ ದಟ್ ಈಸ್ ಈಕ್ವಲ್ ಟು ಆರ್ ಇಂಟು ಡೆಲ್ಟಾ ಟಿ. ಇದು ಈಕ್ವೇಷನ್ ಹೇಗೆ ಬಂತು ಗೊತ್ತಿದೆಯಲ್ಲ? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ದೇರ್ ಫಂಕ್ಷನ್ಸ್. ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಡೆಲ್ಟಾ ವಿ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಡೆಲ್ಟಾ ಪಿ ದಟ್ ಈಸ್ ಈಕ್ವಲ್ ಟು ಆರ್ ಇಸ್ ಕಾನ್ಸ್ಟೆಂಟ್ ಇಂಟು ಡೆಲ್ಟಾ ಟಿ. ಇವಾಗ ನಮಗೆ ಪಿ ಈಕ್ವೇಷನ್ಸ್ ಬೇಕು. ನಾನಿಲ್ಲಿ ಆಲ್ರೆಡಿ ಹೇಳಿದೆ ಟೆಂಪರೇಚರ್ ಈಸ್ ಕಾನ್ಸ್ಟೆಂಟ್ ಅಂತಂದು. ಟೆಂಪರೇಚರ್ ಈಸ್ ಕಾನ್ಸ್ಟೆಂಟ್ ಅಂತಂದರೆ ಚೇಂಜ್ ಇನ್ ಟೆಂಪರೇಚರ್ ವ್ಯಾಲ್ಯೂ ಏನಾಗುತ್ತೆ? 0. ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟು? 0. ದಟ್ಸ್ ವೈ ಪಿ ಇಂಟು ಡೆಲ್ಟಾ ವಿ ಪ್ಲಸ್ ವಿ ಇಂಟು ಡೆಲ್ಟಾ ಪಿ ಈಸ್ ಈಕ್ವಲ್ ಟು 0. ನಮಗೆ ಪಿ ಈಕ್ವೇಷನ್ಸ್ ತೊಗೋಣ. ಈಗ ಪಿ ಇಂಟು ಡೆಲ್ಟಾ ವಿ ದಟ್ ಈಸ್ ಈಕ್ವಲ್ ಟು ವೈ ಪ್ಲಸ್ ವಿ ಡಿ ಪಿ ಅಂತ ಇದೆಯಲ್ಲ, ಈ ರೈಟ್ ಹ್ಯಾಂಡ್ ಸೈಡ್ ಬಂದರೆ ಏನಾಗುತ್ತೆ? ಮೈನಸ್ ವಿ ಇಂಟು ಡೆಲ್ಟಾ ಪಿ. ಕರೆಕ್ಟಾ? ಪಿಗೆ ಬೇಕು ಈಕ್ವೇಷನ್. ಪಿ ಈಸ್ ಈಕ್ವಲ್ ಟು ಮೈನಸ್ ಡೆಲ್ಟಾ ಪಿ. ಕರೆಕ್ಟಾ? ಡಿವೈಡೆಡ್ ಬೈ ಇಂಟು ವಿ ಇದೆ ಅಲ್ವಾ? ಎಸ್, ಡಿವೈಡೆಡ್ ಬೈ ಡೆಲ್ಟಾ ವಿ. ಈ ವಿನ ಡಿನಾಮಿನೇಟರ್ ತೊಗೊಂಡು ಏನು ಬರುತ್ತೆ? ಮೈನಸ್ ಡೆಲ್ಟಾ ಪಿ ಡಿವೈಡ್ ಬೈ ಡೆಲ್ಟಾ ವಿ ಬೈ ವಿ. ನಮ್ಮ ಈಕ್ವೇಷನ್ ನಾವೆಲ್ಲೋ ನೋಡಿದೀವಲ್ವಾ? ಎಲ್ಲಿ ನೋಡಿದೀವಿ? ಬಲ್ಕ್ ಮಾಡಲಸ್ ಈಕ್ವೇಷನ್ ಈಗ ನೋಡಿದೀವಲ್ವಾ? ಇಲ್ಲಿ ಬಲ್ಕ್ ಮಾಡಲ್ಸ್ ಈಸ್ ಈಕ್ವಲ್ ಟು ಪಿ ಬೈ ಮೈನಸ್ ಡೆಲ್ಟಾ ವಿ ಬೈ ವಿ. ಕರೆಕ್ಟಾ? ಎಸ್. ಹಾಗಾದರೆ ಈ ವ್ಯಾಲ್ಯೂ ನಾವೇನಂತ ಬರೀಬೋದು? ಬಲ್ಕ್ ಮಾಡಲ್ಸ್ ಬಿ ಅಂತ ಬರೀಬೋದು. ದಟ್ಸ್ ವೈ ಪಿ ಈಸ್ ಈಕ್ವಲ್ ಟು ಬಿ. ಬಟ್ ನಾವಲ್ಲಿ ಪಿ ಬೈ ಡೆಲ್ಟಾ ವಿ ಬೈ ವಿ ತೊಗೊಂಡಿದ್ವಿ, ಬಟ್ ಇಲ್ಲಿ ಡೆಲ್ಟಾ ಪಿ ಅಂತ ತೊಗೊಂಡಿದ್ವಿ. ದಟ್ ಈಸ್ ಫ್ರ್ಯಾಕ್ಷನಲ್ ಚೇಂಜ್ ಅಷ್ಟೇ. ಓಕೆನಾ? ದಟ್ಸ್ ವೈ ಬಲ್ಕ್ ಮಾಡಲಸ್ ಈಸ್ ಈಕ್ವಲ್ ಟು ಪಿ ಅಂತ ತೊಗೊಂಡು ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ ಆ ವ್ಯಾಲ್ಯೂ ಏನಾಗುತ್ತೆ? ಆಲ್ರೆಡಿ ಗೊತ್ತು ಏನು ಈಕ್ವೇಷನ್? ವಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಬಿ ಬೈ ರೋ. ಕರೆಕ್ಟಾ? ಅಂದರೆ ಬಿ ಈಸ್ ಈಕ್ವಲ್ ಟು ಏನು ತೊಗೊಂಡಿದ್ವಿ? ಪಿ ತೊಗೊಂಡಿದ್ವಿ. ದಟ್ಸ್ ವೈ ಪಿ ಬೈ ರೋ. ದಟ್ಸ್ ವೈ ಸ್ಪೀಡ್ ಆಫ್ ಟ್ರಾನ್ಸ್ವರ್ಸ್ ವೇವ್ಸ್ ಅಕಾರ್ಡಿಂಗ್ ಟು ದಿ ನ್ಯೂಟನ್ ಸ್ಕ್ವೇರ್ ರೂಟ್ ಆಫ್ ಪಿ ಬೈ ರೋ. ಬಟ್ ಈ ಈಕ್ವೇಷನ್ನು 16% ಅಷ್ಟು ಎರರ್ ಬರುತ್ತೆ. ಅಂದರೆ ಸ್ಪೀಡ್ ಆಫ್ ಸೌಂಡು ಎಕ್ಸಾಕ್ಟ್ ವ್ಯಾಲ್ಯೂ ಬರೋಲ್ಲ. ಯಾವಾಗ? ಎಕ್ಸ್ಪೆರಿಮೆಂಟಲಿ ನಾವು ಮಾಡಿದಾಗ. ದಿಸ್ ವ್ಯಾಲ್ಯೂ ಥಿಯರಿಟಿಕಲಿ ಎಷ್ಟು ಬರುತ್ತೆ ಅಂದರೆ ದ ವ್ಯಾಲ್ಯೂ ಅಟ್ ನಾರ್ಮಲ್ ಟೆಂಪರೇಚರ್ ಪ್ರೆಷರಲ್ಲಿ 280 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಸಾರಿ, 280 ಮೀಟರ್ ಪರ್ ಸೆಕೆಂಡ್ ಅಂದರೆ 1 ಸೆಕೆಂಡಿಗೆ 280 ಮೀಟರ್ ಅಷ್ಟು ಸೌಂಡು ಟ್ರಾವೆಲ್ ಆಗುತ್ತೆ ಅಂತ ನ್ಯೂಟನ್ಸ್ ವಾದ. ಬಟ್ ಅಕಾರ್ಡಿಂಗ್ ಟು ದಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ 333 ಮೀಟರ್ ಪರ್ ಸೆಕೆಂಡ್ ಇಷ್ಟು ಬರಬೇಕು. ನಮಗೆ ಸೈಂಟಿಫಿಕಲಿ ನಾವು ಒಂದೇ ಆ್ಯಂಗಲಲ್ಲಿ ನೋಡಬಾರ್ದು. ಎಕ್ಸ್ಪೆರಿಮೆಂಟಲಿ ಕೂಡ ಪ್ರೂವ್ ಆಗಬೇಕು, ಥಿಯರಿಟಿಕಲಿ ಕೂಡ ಪ್ರೂವ್ ಆಗಬೇಕು. ದಟ್ಸ್ ವೈ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಇಸ್ 333 ಮೀಟರ್ ಪರ್ ಸೆಕೆಂಡ್, ಬಟ್ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಥಿಯರಿಟಿಕಲ್ ವ್ಯಾಲ್ಯೂ ಇಸ್ 280 ಮೀಟರ್ ಪರ್ ಸೆಕೆಂಡ್. ಅಂದರೆ ತುಂಬ ಡಿಫ್ರೆನ್ಸ್ ಆಯಿತು ಇದಕ್ಕೂ. ದಟ್ಸ್ ವೈ ಈ ನ್ಯೂಟನ್ಸ್ ಏನು ಅಸ್ಯೂಮ್ ಮಾಡಿದ್ನಲ್ಲ ಇದನ್ನು ರಾಂಗ್ ಅಂತ ನಾವು ಕನ್ಸಿಡರ್ ಮಾಡ್ಕೊತೀವಿ. ಅದನ್ನು ಕರೆಕ್ಷನ್ಸ್ ಮಾಡಲಿಕ್ಕೆ ಒಬ್ಬ ಸೈಂಟಿಸ್ಟ್ ಬರ್ತಾನೆ, ದಟ್ ಈಸ್ ಲ್ಯಾಪ್ಲಾಸ್ ಅಂತ ಬರುತ್ತಾನೆ. ಅದನ್ನು ನಾವೀಗ ನೋಡ್ತಾ ಹೋಗೋಣ, ನೆಕ್ಸ್ಟ್ ನೋಡ್ತಾ ಹೋಗೋಣ ಈಗ. ಓಕೆ, ಆ ಲ್ಯಾಪ್ಲಾಸ್ ಕರೆಕ್ಷನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ?